HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ದೇಗುಲದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದ ವೇಳೆ ಕಾಡಾನೆಯಿಂದ ಏಕಾಏಕಿ ದಾಂಧಲೆ, ಬೈಕ್ ಕಾರ್ ಪುಡಿ ಜಲಾಪಿಲಿಯಾದ ಭಕ್ತ ಸಮೂಹ, ಆನೆಯನ್ನ ಕಾಡಿಗಟ್ಟಲು ಅರಣ್ಯ ಸಿಬ್ಬಂದಿಗಳ ಹರಸಾಹಸ. ಹಾಸನ ಜಿಲ್ಲೆಯಲ್ಲಿ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆ ಆರಂಭ. 2025ರ ಆಲೂಗೆಡ್ಡೆ ಬಿತ್ತನೆ ಬೀಜಕ್ಕೆ ಡಿಸಿಸಿ ಸತ್ಯಭಾಮ ಪೂಜೆ ಸಲ್ಲಿಸಿ ಚಾಲನೆ. ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ರೆ ಗಮನಕ್ಕೆ ತರಲು ಮನವಿ. ತುರ್ತು ಪರಿಸ್ಥಿತಿ ವೇಳೆ ಕರೆ ಬಂದ್ರೆ ಮತ್ತೆ ನಾವು ಯುದ್ಧಕ್ಕೆ ಸಿದ್ಧ ಘೋಷಣೆ ಮಾಡಿದ ನಿವೃತ್ತ ಸೈನಿಕರು. ಸೈನಿಕರ ನೈತಿಕ ಬೆಂಬಲಕ್ಕಾಗಿ ಮೇ 10ರಂದು ನಗರದಲ್ಲಿ ಬೈಕ್ ರ್ಯಾಲಿ. ದೇಗುಲದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದ ವೇಳೆ ಕಾಡಾನೆಯೊಂದು ಬಂದು ಏಕಾಏಕಿ ದಾಂಧಲೆ ನಡೆಸಿ ಬೈಕ್ ಕಾರ್ ಪುಡಿಯಾಗಿದ್ದು, ಭಕ್ತ ಸಮೂಹ ಚಲಾಪಿಲಿಯಾಗಿದ್ದು, ಆನೆಯನ್ನ ಕಾಡಿಗಟ್ಟಲು ಅರಣ್ಯ ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ಇಂದು ಮುಂಜಾನೆಯಿಂದ ಆರಂಭವಾದ ಕೋಟೆಯ ಬಬ್ಬುಸ್ವಾಮಿ, ಚಾಮುಂಡೇಶ್ವರಿ ಮತ್ತು ಪರಿವಾರ ದೈವಗಳ ದೈವಸ್ಥಾನ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ವಿಜೃಂಭಣೆಯ ಚಾಲನೆ ದೊರೆತಿದ್ದು, ಬೆಳಗಿನಿಂದಲೇ ಆರಂಭಗೊಂಡ ಧಾರ್ಮಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತಿದ್ದಂತೆ ಇಂದು ರಾತ್ರಿ ಸುಮಾರು 9:30ರ ಸಮಯದಲ್ಲಿ ಕಳೆದ 3-4 ತಿಂಗಳಿಂದ ಕಣ್ಮರೆಯಾಗಿದ್ದ 3-4 ಕಾಡಾನೆಗಳು ಏಕಾಏಕಿ ಪ್ರತ್ಯಕ್ಷವಾಗಿದ್ದು, ಭಕ್ತ ಸಮೂಹ ಧಾರ್ಮಿಕ ಕಾರ್ಯಕ್ರಮಗಳ ನಡುವೆ ಕಾಡಾನೆಗಳನ್ನು ನೋಡಲು ಮುಗಿಬಿದ್ದ ಸನ್ನಿವೇಶ ನಿರ್ಮಾಣವಾಗಿತ್ತು. ಭಕ್ತ ಸಮೂಹ ಕಾಡಾನೆಗಳನ್ನು ನೋಡಲು ಮುಗಿಬೀಳುತ್ತಿದ್ದಂತೆ ರೊಚ್ಚಿಗೆದ್ದ ಕಾಡಾನೆಗಳು ಘೇಳಿಡುತ್ತಾ ರಸ್ತೆ ಬದಿಯಲ್ಲಿ ಸುತ್ತುವರಿಯುತ್ತಿತ್ತು. ಇದಾದ ಬಳಿಕ ದೇವಸ್ಥಾನ ಆಡಳಿತ ಮಂಡಳಿ ಭಕ್ತರನ್ನ ನಿಯಂತ್ರಿಸಿಕೊಳ್ಳಲು ಪಟಾಕಿ ಸಿಡಿಸಿದ್ರು. ನಂತರ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಭಕ್ತ ಸಮೂಹವನ್ನ ನಿಯಂತ್ರಿಸಿಕೊಳ್ಳಲು ಹರಸಾಹಸ ಪಟ್ಟು ಕಾಡಾನೆಗಳಿಗೆ ರಸ್ತೆ ದಾಟಲು ಅವಕಾಶ ಕಲ್ಪಿಸಿದ್ರು. ದೇವಸ್ಥಾನದಲ್ಲಿ ನೆರೆದಿದ್ದ ಭಕ್ತರ ಕಿರುಚಾಟಕ್ಕೆ ರೊಚ್ಚಿಗೆದ್ದ ಒಂಟಿ ಕಾಡಾನೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಕಾರು ಮತ್ತು ಬೈಕ್ಗಳ ಮೇಲೆ ದಾಳಿ ಮಾಡಿರುವ ದೃಶ್ಯ ಇದೀಗ ಮೊಬೈಲ್ನಲ್ಲಿ ಸೆರೆಯಾಗಿದೆ. ತನ್ನ ಪಾಡಿಗೆ ರಸ್ತೆ ದಾಟುತ್ತಿದ್ದ ಕಾಡಾನೆಗಳಿಗೆ ಅಡಚಣೆ ಮಾಡಿದ್ದೇ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣವೆಂದು ಹಲವರು ತಿಳಿಸಿದ್ದಾರೆ. HCN ನ್ಯೂಸ್, ಬೇಲೂರು. ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಗೆ ಬಳಸುವ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆಗೆ ಶುಕ್ರವಾರದಂದು ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ ಅವರು ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವ್ಯಾಪಾರಕ್ಕೆ ಅಧಿಕೃತ ಚಾಲನೆ ನೀಡಿದರು. ನಂತರ ಜಿಲ್ಲಾಧಿಕಾರಿ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂಗೆಡ್ಡೆ ಬೀಜವನ್ನು ನಾವು ರೈತರಿಗೆ ವಿತರಣೆ ಮಾಡೋದಕ್ಕಿಂತ ಮೊದಲು ಅದರ ದರವನ್ನು ಜಿಲ್ಲಾಧಿಕಾರಿಗಳು ನಿಗದಿ ಮಾಡುತ್ತಾರೆ. ಶುಕ್ರವಾರದಿಂದ ಹಾಸನ ಜಿಲ್ಲಾದ್ಯಂತ ಹಾಗೂ ಹೊರ ಜಿಲ್ಲೆಯವರೆಗೂ ಕೂಡ ನಾವು ಬಿತ್ತನೆ ಬೀಜ ಕೊಡಲಾಗುವುದು. ಈಗಾಗಲೇ 1500ರಿಂದ 1600ರವರೆಗೂ ದರ ನಿಗದಿ ಮಾಡಲಾಗಿದೆ. ಸುಪ್ರೀತ್ ಜ್ಯೋತಿ ಎನ್ನುವ ಬಿತ್ತನೆ ಬೀಜ ತುಂಬಾ ಪ್ರಸಿದ್ಧವಾದ ಬ್ರ್ಯಾಂಡ್ ಆಗಿದ್ದು, ಇದರ ಲಾಭವನ್ನು ರೈತರು ಪಡೆದುಕೊಳ್ಳಬೇಕು. ಬಿತ್ತನೆ ಬೀಜ ಪಡೆದುಕೊಂಡ ಮೇಲೆ 15 ದಿನಗಳ ಕಾಲ ಒಣಗಲು ಬಿಡಬೇಕು. ನೀರಿನ ಅಂಶ ಆವಿಯಾದ ಮೇಲೆ, ಚೆನ್ನಾಗಿ ಒಣಗಿದ ಮೇಲೆ ಬಿತ್ತನೆಗೆ ಸಿದ್ಧವಾಗಿ ನಿಯಮಾನುಸಾರವಾಗಿ ಪಾಲಿಸಿ ಒಳ್ಳೆ ಬೆಳೆ ಪಡೆದುಕೊಳ್ಳಿ ಎಂದರು. ಈ ಬಾರಿ ಮುಂಗಾರು ಒಳ್ಳೆ ಮಳೆಯಾಗುತ್ತದೆ. ರೈತರು, ವ್ಯಾಪಾರಸ್ಥರು ಎಲ್ಲರೂ ಒಳ್ಳೆ ಶುಭ ಸೂಚನೆಯಾಗಿ ಈಗಾಗಲೇ ಶ್ರೀ ಗಣಪತಿಯನ್ನ ಪ್ರಾರ್ಥನೆ ಮಾಡಲಾಗಿದ್ದು, ಒಳ್ಳೆ ಬೆಳೆ ಬಂದು ಉತ್ತಮ ಆಲೂಗೆಡ್ಡೆ ಬೆಳೆಯಿರಿ ಎಂದು ಶುಭ ಹಾರೈಸಿದರು. ಈಗಾಗಲೇ 3 ಲಕ್ಷ ಚೀಲ ಬಂದಿದ್ದು ಎಲ್ಲಾ ಕಡೆ ಸರಬರಾಜು ಆಗಿದೆ. ಬಿತ್ತನೆ ಬೀಜಕ್ಕೆ ಯಾವ ರೀತಿ ತೊಂದರೆ ಇರೋದಿಲ್ಲ. ಯಾರಾದರೂ ಬಿತ್ತನೆ ಆಲೂಗೆಡ್ಡೆಗೆ ಹೆಚ್ಚಿನ ದರ ವಿಧಿಸಿದ್ರೆ ಗಮನಕ್ಕೆ ತರಬೇಕು. ಆಲೂಗೆಡ್ಡೆ ಬೆಳೆಯುವ ವಿಧಾನದ ಬಗ್ಗೆ ಇಲಾಖೆಯಿಂದ ರೈತರಿಗೆ ಮಾಹಿತಿ ಕೊಡಲಾಗುತ್ತಿದೆ ಎಂದರು. ಇದೇ ವೇಳೆ ಪೊಟೇಟೋ ಸಂಘದ ಅಧ್ಯಕ್ಷ ಗೋಪಾಲ್, ಕೃಷಿ ಇಲಾಖೆ ಅಧಿಕಾರಿ ಮಂಗಳ, ದೇವರಾಜ್, ತಹಸೀಲ್ದಾರ್ ಹಾಗೂ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಏನು ಅಂದ್ರೆ ಆಲೂಗಡ್ಡೆ ಬೀಜವನ್ನ ನಾವು ರೈತರಿಗೆ ವಿತರಣೆ ಮಾಡೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಅದರ ದರವನ್ನ ನಿಗದಿ ಮಾಡ್ತಾರೆ. ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಅಧ್ಯಕ್ಷರು ಗೋಪಾಲ್ ಅವರು ಇದ್ದಾರೆ, ನಮ್ಮ ಹಾರ್ಟಿಕಲ್ಚರ್ DD ಅವರು ಇದ್ದಾರೆ, ಮಂಗಳ ಅವರು, ಮತ್ತೆ ಎಲ್ಲ ಅಧಿಕಾರಿಗಳು ಮತ್ತೆ ಸಂಘದವರು ಎಲ್ಲ ಇದ್ದಾರೆ. ನಾವು ಇವತ್ತು ಪ್ರಾರಂಭ ಮಾಡಿದೀವಿ. ಇವತ್ತಿಂದ ಹಾಸನ ಜಿಲ್ಲೆಯಾದ್ಯಂತ ಹೊರ ಜಿಲ್ಲೆಯವರೆಗೂ ಕೂಡ ನಾವು ಬಿತ್ತನೆ ಬೀಜಗಳನ್ನ ಕೊಡ್ತೀವಿ. ಅದಕ್ಕೆ ದರ ನಿಗದಿ ಮಾಡ್ತೀವಿ. 1500ಇಂದ 1600 ಅಂತ ಅಂದ್ಬಿಟ್ಟು ದರ ನಿಗದಿ ಮಾಡಿದೀವಿ. ಕುಫ್ರಿ ಜ್ಯೋತಿ ಅಂತ ಅಂದ್ಬಿಟ್ಟು ಅದು ತುಂಬಾ ಪ್ರಸಿದ್ಧವಾದ ಬ್ರ್ಯಾಂಡು. ಸೊ ಇದರ ಒಂದು ಲಾಭವನ್ನ ನಮ್ಮ ರೈತರು ಪಡ್ಕೋಬೇಕು. ರೈತರಿಗೆ ಈಗಾಗಲೇ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಇವತ್ತು ನೀವು ಬಿತ್ತನೆ ಬೀಜ ಪಡ್ಕೊಂಡ್ಮೇಲೆ ಒಂದು 15 ದಿನ ಅದನ್ನ ಸ್ವಲ್ಪ ಒಣಗಕ್ಕೆ ಬಿಡ್ಬೇಕು. ಆ ನೀರಿನ ಅಂಶ ಇರುತ್ತಲ್ಲ, ಆ ನೀರಿನ ಅಂಶ ಆವಿ ಆದ್ಮೇಲೆ ಅದು ಚೆನ್ನಾಗಿ ಸ್ಪ್ರೋಟ್ ಆದ್ರೆ ಅಂಥದನ್ನ ಅದು ಬಿತ್ತನೆಗೆ ಸಿದ್ಧವಾಗಿರುತ್ತೆ. ಅಂಥದನ್ನ ಬಿತ್ತನೆ ಮಾಡಿ ರೈತರು ಆಮೇಲೆ ಒಳ್ಳೆ ಬೆಳೆಯನ್ನ ಪಡ್ಕೊಳ್ಳಿ. ಈ ಬಾರಿನೂ ಕೂಡ ಮುಂಗಾರು ಒಳ್ಳೆ ಮಳೆ, ಮೋರ್ ದನ್ ಅವರೇಜ್ ಅಂತ ಅಂದ್ಬಿಟ್ಟಿದೆ. ಚೆನ್ನಾಗಿ ಮಳೆ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ರೈತ ಬಾಂಧವರಿಗೆ ಮತ್ತೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಒಂದು ಒಳ್ಳೆ. ತುರ್ತು ಪರಿಸ್ಥಿತಿ ಬಂದು ಮತ್ತೆ ಯುದ್ಧ ಕಾರ್ಯಕ್ಕೆ ಪ್ರವೃತ್ತರಾಗಲು ಕರೆ ಕೊಟ್ಟರೆ ದೇಶದ ರಕ್ಷಣೆಗಾಗಿ ನಾವೆಲ್ಲ ಸಿದ್ಧರಿದ್ದೇವೆ ಎಂದು ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ AS ಪ್ರದೀಪ್ ಸಾಗರ್ ತಿಳಿಸಿದರು.
ಹಾಸನ ನಗರದ ಮಾಜಿ ಸೈನಿಕರ ಸಂಘದಲ್ಲಿ ಸಭೆ ನಡೆಸಿದ ನಂತರ ಶುಕ್ರವಾರದಂದು ಮಾಧ್ಯಮಕ್ಕೆ ಹೇಳಿಕೆ ನೀಡಿರುವ ಅವರು, ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬೆಂಬಲವಾಗಿ ಹಾಗೂ ಈ ವಿಚಾರವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮೇ 10ರ ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಲಾಗುತ್ತಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಅಮಾಯಕ ಭಾರತೀಯರ ಹತ್ಯೆಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಎಂಬ ಹೆಸರಲ್ಲಿ ಭಯೋತ್ಪಾದನೆಯ ಹುಟ್ಟಡಗಿಸುವ ಕಾರ್ಯಾಚರಣೆ ಕೈಗೊಂಡಿದೆ. ಉಗ್ರರ ಸುಮಾರು 9 ಅಡಗು ತಾಣಗಳನ್ನು ಧ್ವಂಸಗೊಳಿಸಿದೆ ಎಂದರು. ನಮ್ಮ ಸೇನೆಯ ಈ ಕೆಚ್ಚೆದೆಯ ಸೈನಿಕರ ಯಶೋಗಾಥೆ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಲು ಮತ್ತು ಯುದ್ದದ ಕಾರ್ಮೋಡ ಆವರಿಸಿರುವ ಈ ಸಂದರ್ಭದಲ್ಲಿ ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬೆಂಬಲವಾಗಿ ಮತ್ತು ಈ ವಿಚಾರವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಈ ಬೈಕ್ ಜಾಥಾದಲ್ಲಿ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸುತ್ತಿದ್ದು, ಸುಮಾರು 200ರಿಂದ 300 ಜನರು ಈ ಜಾಥಾದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಶನಿವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಬಿಎಂ ರಸ್ತೆಯಲ್ಲಿರುವ ರೈಲ್ವೆ ನಿಲ್ದಾಣದ ಎದುರು ಕೆಎಸ್ಆರ್ಟಿಸಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆರಂಭಗೊಂಡು ಶಂಕರಮಠ ರಸ್ತೆಯಿಂದ ಮಹಾತ್ಮ ಗಾಂಧಿ ರಸ್ತೆ ಮೂಲಕ ತನ್ವಿ ತ್ರಿಷಾ ಕಲ್ಯಾಣ ಮಂಟಪ ಸರ್ಕಲ್ನಿಂದ ಸುಬೇದಾರ್ ನಾಗೇಶ್ ವೃತ್ತ, ಮಹಾವೀರ ವೃತ್ತ ಮಾರ್ಗವಾಗಿ ಹೇಮಾವತಿ ಪ್ರತಿಮೆ, ಎನ್ಆರ್ ಸರ್ಕಲ್ ಮೂಲಕ ಬಿಎಂ ರಸ್ತೆಯಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವಾರ್ ಮೆಮೋರಿಯಲ್ ಹಾಲ್, ಕುವೆಂಪು ನಗರದಲ್ಲಿ ಅಂತ್ಯಗೊಳಿಸುವುದಾಗಿ ಹೇಳಿದರು. ಇದೇ ವೇಳೆ ರಾಷ್ಟೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ತಾಲೂಕು ಅಧ್ಯಕ್ಷ ಕರಿಗೌಡ, ಉಪಾಧ್ಯಕ್ಷ ರಮೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಯೋಗರಾಜ್, ಕಾಳೇಗೌಡ, ಮಾಜಿ ಜಿಲ್ಲಾಧ್ಯಕ್ಷ ನಾಗರಾಜ್, ಗಂಗಾಧರ್, ಖಜಾಂಚಿ ತಿಮ್ಮೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನಿವತ್ತು ಒಂದು ಯುದ್ಧ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಹಾಸನ ಜಿಲ್ಲಾ ಮಾಜಿ ಸೈನಿಕರು ಎಲ್ಲ ಸೇರ್ಕೊಂಡು ನಾಳೆ ಒಂದು ಬೈಕ್ ರ್ಯಾಲಿ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದೀವಿ. ಈ ಒಂದು ನಿರ್ಧಾರದಲ್ಲಿ ನಾವು ನಮ್ಮ ದೇಶಕ್ಕೆ ನಾಳೆ ಯಾವುದೇ ಥರ ತುರ್ತು ಪರಿಸ್ಥಿತಿ ಆಗೋ ಒಂದು ಸಂದರ್ಭ ಬರ್ಬೋದು. ಅದಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೆ, ನಮ್ಮ ಹಾಸನ ಜಿಲ್ಲಾ ಮಾಜಿ ಸೈನಿಕರ ಕೈಯಲ್ಲಿ ಯಾವ ರೀತಿ ಸಹಾಯ ನಾವು ನಮ್ಮ ಕೇಂದ್ರ ಸರ್ಕಾರಕ್ಕೆ ನೀಡೋಕ್ಕಾಗುತ್ತೆ, ಅದ್ರ ಬಗ್ಗೆ ಆಲ್ರೆಡಿ ನಾವೆಲ್ಲ ಒಂದು ಚರ್ಚೆ ಮಾಡಿ ಒಂದು ಟೀಮ್ಗಳನ್ನು ಸಹ ಮಾಡ್ಕೊಂಡಿದ್ದೀವಿ. ನಾಳೆ ತುರ್ತು ಸಂದರ್ಭ ಬಂದಲ್ಲಿ ಈಗ ಏನಾದ್ರು ಪ್ರಾಬ್ಲಮ್ ಆದರೆ ನಮ್ಮ ಮಾಜಿ ಸೈನಿಕರು ಯೋಧರು ಆಲ್ರೆಡಿ ಅಲ್ಲಿ ದೇಶ ರಕ್ಷಣೆಗೋಸ್ಕರ ಅಲ್ಲಿ ತೊಡಗಿದ್ದಾರೆ. ಅವ್ರ ಮನೆ ಇಲ್ಲಿ ಫ್ಯಾಮಿಲೀಸ್ ತುಂಬ ಜನ ನಮ್ಮ ಹಾಸನ ಜಿಲ್ಲೆಯಲ್ಲಿದ್ದಾರೆ. ಅವ್ರಿಗೆ ಯಾವ ಥರ ಸಹಕಾರ ನೀಡಬೇಕು ಅದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ನಡೆಸ್ಕೊಂಡಿದ್ದೀವಿ. ಅದೇ ರೀತಿ ನಾಳೆ ದಿವಸ ಏನಾದ್ರು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈಗಾಗಲೇ ಭಾರತ ದೇಶದ ಸೈನಿಕರು ಶತ್ರುಗಳೊಂದಿಗೆ ಹೋರಾಡುತ್ತಿದ್ದು, ನಮ್ಮ ಮತ್ತು ದೇಶದ ರಕ್ಷಣೆಯಲ್ಲಿರುವ ನಮ್ಮ ದೇಶದ ವೀರ ಯೋಧರಿಗೆ ಆ ದೇವರು ಶಕ್ತಿ ಮತ್ತು ಉತ್ತಮ ಆರೋಗ್ಯ ಕರುಣಿಸಲಿ ಎಂದು ಶುಕ್ರವಾರದಂದು ಮಧ್ಯಾಹ್ನ ನಗರದಲ್ಲಿ ನಡೆದ ನಮಾಜ್ನಲ್ಲಿ ಖುಬಾ ಮಸೀದಿಯಲ್ಲಿ ಇಮಾಮ್ ಅಬ್ದುಲ್ ಕಲಾಂ ಅನ್ಸಾರಿ ಸಾಮೂಹಿಕವಾಗಿ ಪ್ರಾರ್ಥಿಸಿದರು. ಪ್ರತಿವಾರ ಸಲ್ಲಿಸುವ ಮುಸ್ಲಿಂ ಸಮುದಾಯದವರ ಸಾಮೂಹಿಕ ನಮಾಜ್ನಲ್ಲಿ ಈ ಶುಕ್ರವಾರದಂದು 2 ದೇಶಗಳ ನಡುವಿನ ಯುದ್ದದಲ್ಲಿ ಭಾರತೀಯ ಸೈನಿಕರಿಗೆ ಶಕ್ತಿ ಕರುಣಿಸಲಿ ಎಂದು ಪ್ರಾರ್ಥನೆ ಸಲ್ಲಿಕೆ ಮಾಡಲಾಗಿದೆ. HCN ನ್ಯೂಸ್ ಹಾಸನ್.
या अल्लाह हमारे मुल्क में जो जंगें चल रही है दुश्मन मुल्क से, या अल्लाह हमारे जितने भी मिलिट्री शहीद हुए हैं मेरे मौला उन सब को तू जन्नतुल फिरदौस में जगह अता फरमा। जितने भी आवाम हमारे शहीद हुए हैं मेरे मौला उन सब को तू जन्नतुल फिरदौस में जगह अता फरमा। या अल्लाह हमारे तमाम मिलिट्री को अपनी सरहद पर मुस्तहकम के साथ खड़े रहने की तौफीक अता फरमा। उनकी हौसला अफजाई अता फरमा, उनकी दिल में तक़वियत अता फरमा और खूब हौसला अता फरमा, ताकि दुश्मन से या अल्लाह लड़ते हुए अपनी मुल्क की हिफाजत फरमा और अपनी जान अगर कुर्बान करने की ज़रूरत पड़े तो अपनी जान की कुर्बान करने की तौफीक अता फरमा। या अल्लाह हम तमाम मुसलमानों को भी अपने मुल्क से मोहब्बत करने की तौफीक अता फरमा। अल्लाह का फरमान है मेरे मौला तेरा फरमान है मुल्क से मोहब्बत करना आधा ईमान है मेरे मौला। हमारे मुल्क को तू हिफाजत अता फरमा, हमारे मुल्क को तू अमन और आशिकी का मुल्क बना, हमारे मुल्क को तो इल्म का गहवारा बना। या अल्लाह हमारे मुल्क में या अल्लाह हम तमाम लोगों को हिफ्ज़ व अमान के साथ रहने की तौफीक अता फरमा। हम सबको एक और नेक बनकर ಆಲೂರು ಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಮುಂಭಾಗ ಮೇ 8ರ ಬೆಳಗ್ಗೆ 10:50ರ ಸಮಯದಲ್ಲಿ ಆಲೂರು ಮಾರ್ಗದಿಂದ ಹಾಸನ ಮಾರ್ಗವಾಗಿ ತೆರಳುತ್ತಿದ್ದ 3 ಕಾರುಗಳ ಸರಣಿ ಅಪಘಾತ ನಡೆದಿದೆ. ಆಲೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಮುಂಭಾಗ ಇರುವ ಕಟ್ಟಡಗಳು ಮತ್ತು ಚರಂಡಿ ರಸ್ತೆಗೆ ಒತ್ತುವರಿಯಾಗಿದ್ದು, ಪ್ರತಿನಿತ್ಯ ಎಸ್ಬಿಐ ಬ್ಯಾಂಕ್ ಮತ್ತು ಅಕ್ಕಪಕ್ಕದ ಕಟ್ಟಡಗಳ ಮುಂದೆ ಅವೈಜ್ಞಾನಿಕವಾಗಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವುದೇ ಕಾರಣವಾದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಮತ್ತು ಸದಸ್ಯರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಇಷ್ಟಕ್ಕೆಲ್ಲ ಕಾರಣವಾಗಿದೆ. ಈ ಸ್ಥಳದಲ್ಲಿ ಪ್ರತಿನಿತ್ಯ ಇದೇ ರೀತಿ ಅವೈಜ್ಞಾನಿಕವಾಗಿ ವಾಹನಗಳನ್ನು ನಿಲ್ಲಿಸುವುದು ಸರ್ವೇಸಾಮಾನ್ಯವಾಗಿದೆ. ಇಂದಿನಿಂದ ಪ್ರತಿನಿತ್ಯ ಕೆಎಸ್ಆರ್ಟಿಸಿ ವಾಹನಗಳು, ಎಲ್ಲಾ ಕಾಲೇಜು ವಾಹನಗಳು, ಸಾರ್ವಜನಿಕರ ವಾಹನಗಳು ಪ್ರತಿನಿತ್ಯ ಟ್ರಾಫಿಕ್ ಕಿರಿಕಿರಿ ಅನುಭವಿಸುತ್ತಿವೆ. ಹಲವಾರು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ಮುಂಭಾಗವೇ ಇಷ್ಟೆಲ್ಲಾ ಸಮಸ್ಯೆಗಳಿದ್ರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಶಾಸಕರುಗಳ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ, ಜನಪ್ರತಿನಿಧಿಗಳ ಭ್ರಷ್ಟ ಆಡಳಿತಕ್ಕೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಪಟ್ಟಣದಲ್ಲಿ ವ್ಯವಸ್ಥಿತ ವಾಹನಗಳ ನಿಲುಗಡೆ ಮಾಡುವಲ್ಲಿ ಕ್ಷೇತ್ರದ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇನ್ನಾದರೂ ವ್ಯವಸ್ಥಿತ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿ ಆಗುವ ಅಡಚಣೆಗಳ ಅಪಘಾತಗಳನ್ನು ತಪ್ಪಿಸಲಿ ಎಂಬುದು ಜನರ ಅಭಿಪ್ರಾಯವಾಗಿದೆ. HCN ನ್ಯೂಸ್ ಆಲೂರು. 2569ನೇ ಪವಿತ್ರ ವೈಶಾಖ ಬುದ್ಧ ಪೂರ್ಣಿಮೆಯನ್ನ ಮೇ 12ರಂದು ಸೋಮವಾರ ಪ್ರತಿಮೆ ಭಾವಚಿತ್ರದೊಂದಿಗೆ ರಥದ ಮೆರವಣಿಗೆ ನಂತರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷ HD ಬಸವರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕ್ರಿಸ್ತಪೂರ್ವ 623ನೇ ವೈಶಾಖ ಹುಣ್ಣಿಮೆ ದಿನದಂದು ಸಿದ್ಧಾರ್ಥ ಗೌತಮರ ಜನನವಾಗುತ್ತದೆ. ಭಗವಾನ್ ಬುದ್ಧರ ಜೀವನದಲ್ಲಿ ಅವರ ಹುಟ್ಟು, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣ ಈ 3 ಘಟನೆಗಳು ವೈಶಾಖ ಹುಣ್ಣಿಮೆಯಂದೇ ನಡೆದಿರುವುದರಿಂದ ಬುದ್ಧ ಪೂರ್ಣಿಮೆಯು ಪ್ರಪಂಚದ ಎಲ್ಲ ಬೌದ್ಧರಿಗೂ ಅತ್ಯಂತ ಪವಿತ್ರ ದಿನವಾಗಿರುತ್ತದೆ. ಪ್ರಪಂಚದ ಸುಮಾರು 30 ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದರು. 1935ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯಲಾರೆ ಎಂದು ಶಪಥ ಮಾಡಿದ ನಂತರ ಸುಮಾರು 22 ವರ್ಷಗಳ ಕಾಲ ಎಲ್ಲಾ ಧರ್ಮಗಳನ್ನು ಸತತವಾಗಿ ಅಧ್ಯಯನ ಮಾಡಿ 1956 ಅಕ್ಟೋಬರ್ 14ರಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಸುಮಾರು 8.5 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಮರಳುತ್ತಾರೆ. ಕಾರಣ ಬೌದ್ಧ ಧಮ್ಮ, ಭಾರತೀಯ ಧಮ್ಮ. ಬೌದ್ಧ ಧಮ್ಮದಲ್ಲಿ ಸಮಾನತೆ, ಸಹೋದರತೆ, ಸಹಬಾಳ್ವೆ, ಪ್ರೀತಿ, ಕರುಣೆ, ಮೈತ್ರಿ ಹಾಗೂ ಮಾನವೀಯತೆಗೆ ಪ್ರಾಮುಖ್ಯತೆ ಇರೋದ್ರಿಂದ ನನ್ನ ಜನರಿಗೆ ಇದು ಸೂಕ್ತವಾಗಿದೆ ಎಂದು ತಿಳಿದು ಬೌದ್ಧ ಧರ್ಮ ಸ್ವೀಕರಿಸುತ್ತಾರೆ. ಸಾಮಾನ್ಯ ಜನರ ತಿಳುವಳಿಕೆಗಾಗಿ ಬುದ್ಧ ಮತ್ತು ಅವರ ಧಮ್ಮ ಕೃತಿ ರಚಿಸಿ ನೀಡಿರುತ್ತಾರೆ. ಬೌದ್ಧ ಧಮ್ಮದ ಬೆಳವಣಿಗೆಗಾಗಿ ಭಾರತೀಯ ಬೌದ್ಧ ಮಹಾಸಭಾ ಸಂಸ್ಥೆಯನ್ನ 1954ನೇ ಮೇ 4ರಂದು ಸ್ಥಾಪಿಸಿ ಸ್ವತಃ ತಾವೇ ಅಧ್ಯಕ್ಷರಾಗ್ತಾರೆ. ಅವರ ಕೊನೆಯ ಆಸೆ ಬೌದ್ಧ ಧಮ್ಮದ ಉಳಿವಿಗಾಗಿ ನನ್ನ ಜನ ಯಾವ ರೀತಿ ತ್ಯಾಗವನ್ನಾದರೂ ಮಾಡುತ್ತಾರೆ ಎಂದು ನಂಬಿಕೆ ಇಡುತ್ತಾರೆ. ಬನ್ನಿ, ಬಾಬಾ ಸಾಹೇಬರ ಅನುಯಾಯಿಗಳು, ಅಭಿಮಾನಿಗಳು, ಹಿತೈಷಿಗಳಾದ ನಾವು ಅವರ ನಂಬಿಕೆಯನ್ನ ಉಳಿಸಿಕೊಳ್ಳೋಣ. ಬಾಬಾ ಸಾಹೇಬರು ತೋರಿದ ಧಮ್ಮದ ಹಾದಿಯಲ್ಲಿ ನಡೆಯುವ ಮೂಲಕ ಅವರ ಆಶಯವನ್ನ ಈಡೇರಿಸೋಣ ಎಂದು ಕರೆ ನೀಡಿದರು. ಬುದ್ಧ ಪೂರ್ಣಿಮೆ ನಮ್ಮ ಮನೆಯ ಉತ್ಸವ. ಅದರಲ್ಲಿ ಭಾಗವಹಿಸುವ ಮೂಲಕ ಬಾಬಾ ಸಾಹೇಬರ ಋಣವನ್ನ ಸ್ವಲ್ಪವಾದರೂ ತೀರಿಸಲು ಪ್ರಯತ್ನಿಸೋಣ. ದಯವಿಟ್ಟು ಬನ್ನಿ, ಭಾಗವಹಿಸಿ, ಯಶಸ್ವಿಗೊಳಿಸಿ ಎಂದು ಒಕ್ಕೂಟವು ಮನವಿ ಮಾಡಿಕೊಳ್ಳುತ್ತಿದೆ. ಮೆರವಣಿಗೆಯು ದಿನಾಂಕ 12/5/2025 ಸೋಮವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕಲಾಭವನದವರೆಗೂ ಬುದ್ಧರ ರಥದೊಂದಿಗೆ ಬೌದ್ಧ ಧರ್ಮೀಯರು ಮೆರವಣಿಗೆಯಲ್ಲಿ ಭಾಗವಹಿಸಲು ಒಕ್ಕೂಟ ಕೋರುತ್ತದೆ. ನಂತರ ಕಲಾಭವನದಲ್ಲಿ ಜಿಲ್ಲಾಡಳಿತ, ಹಾಸನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಇವರ ಸಹಯೋಗದಲ್ಲಿ ಬುದ್ಧ ಜಯಂತಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಕ್ಕೂಟವು ಕೋರುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮೊಯತ್ರೆಯ ಬುದ್ಧ ವಿಹಾರ ಅಧ್ಯಕ್ಷ ಟಿ ಅನಂತಸ್ವಾಮಿ, ಬೌದ್ಧ ಮಹಾಸಭಾ ಅಧ್ಯಕ್ಷ ಮಲ್ಲಯ್ಯ ಬೌದ್ಧ, ಭಾರತೀಯ ಬೌದ್ಧ ಮಹಾಸಭಾ ಕಾರ್ಯದರ್ಶಿ ಕುಮಾರ್ ಗೌರವ್, ಕೆಸಿ ನಾಗರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್.
ಬುದ್ಧರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ. ಇದು ಪ್ರಪ್ರಥಮವಾಗಿ ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರ ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ನಮ್ಮ ಎಲ್ಲ ಬೌದ್ಧ ವರ್ಗದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದು ದಿನಾಂಕ 12/5/2025 ವೈಶಾಖ ಹುಣ್ಣಿಮೆ. ಈ ವೈಶಾಖ ಹುಣ್ಣಿಮೆ ದಿನ ಭಗವಾನ್ ಬುದ್ಧರ ಜಯಂತಿ ಅಥವಾ ಬುದ್ಧ ಪೂರ್ಣಿಮೆ ಅಂತ ನಾವು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲಿಂದಲೂ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಇದನ್ನ ಅಧಿಕೃತವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ. ಇದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಒಳ ಮೀಸಲಾತಿ ಜಾರಿ ಮಾಡುವ ಸಲುವಾಗಿ ನ್ಯಾಯಮೂರ್ತಿ ಡಾಕ್ಟರ್ HS ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಮೀಕ್ಷೆ ವೇಳೆ ಪ್ರತಿಯೊಬ್ಬರೂ ಜಾತಿ ಜನಗಣತಿಗೆ ಸಮಗ್ರ ಮಾಹಿತಿ ನೀಡಿ ಸಹಕಾರ ನೀಡುವಂತೆ ಮಾಜಿ ಸಚಿವ BV ನಿಂಗಯ್ಯ ಮನವಿ ಮಾಡಿದರು. ಹಾಸನ ನಗರದಲ್ಲಿ ಗುರುವಾರ ಸಂಜೆ ಪ್ರಮುಖ ದಲಿತ ಮುಖಂಡರ ಸಭೆ ನಡೆಸಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳ ಹೋರಾಟದ ಫಲವಾಗಿ ಇದೀಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಸ್ವತಂತ್ರವನ್ನ ರಾಜ್ಯ ಸರ್ಕಾರಕ್ಕೆ ನೀಡಿ ಆದೇಶ ಹೊರಡಿಸಿದೆ. ಅದರಂತೆ ಇದೀಗ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗಾಗಿ ಮನೆ ಮನೆ ಭೇಟಿ ಮಾಡಿ ಜಾತಿ ಜನಗಣತಿಗೆ ಮುಂದಾಗಿದ್ದು, ಇದಕ್ಕೆ ಸಮುದಾಯದ ಜನರು ಪೂರಕವಾಗಿ ಸ್ಪಂದಿಸಬೇಕೆಂದು ಮನವಿ ಮಾಡಿದರು. ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಉಪಜಾತಿಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕು. ಆಗಿದ್ದಾಗ ಮಾತ್ರ ಸರಿಯಾದ ಜಾತಿ ಜನಗಣತಿ ಮಾಹಿತಿ ಲಭ್ಯವಾಗಲು ಸಾಧ್ಯ. ತಮ್ಮ ಜಾತಿಯ ಬಗ್ಗೆ ಸಮುದಾಯದ ಜನರಲ್ಲಿ ಸ್ಪಷ್ಟ ಮಾಹಿತಿ ಅಗತ್ಯವಿದೆ ಎಂದರು. ಜಿಲ್ಲೆಯಲ್ಲಿ 3 ಹಂತದಲ್ಲಿ ಸಮೀಕ್ಷೆ ನಡೆಯಲಿದ್ದು, ಮೇ 5ರಿಂದ 17ರವರೆಗೆ ಮನೆ ಮನೆ ಸಮೀಕ್ಷೆ, ಮೇ 19ರಿಂದ 21ರವರೆಗೂ ಬ್ಲಾಕ್ ಹಂತದ ಸಮೀಕ್ಷೆ ಹಾಗೂ ಮೇ 23ರವರೆಗೆ ಸ್ವಯಂ ಘೋಷಿತ ಆಧಾರ್ ಕಾರ್ಡ್ ಸಂಖ್ಯೆಯೊಂದಿಗೆ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿದೆ ಎಂದರು. ಮೀಸಲಾತಿ ಹಾಗೂ ವಿವಿಧ ಯೋಜನೆಗಳ ಸರಿಯಾದ ಲಾಭ ಪಡೆಯಲು ಜಾತಿ ಜನಗಣತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಗಣತಿದಾರರಿಗೆ ಸರಿಯಾದ ಮಾಹಿತಿ ನೀಡಿ ಉಪಜಾತಿಗಳ ಸರಿಯಾಗಿ ನೋಂದಣಿ ಮಾಡುವ ಮೂಲಕ ವಸ್ತುನಿಷ್ಠ ಜಾತಿ ಜನಗಣತಿ ತಯಾರಿಗೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ನ SC ಘಟಕದ ಜಿಲ್ಲಾಧ್ಯಕ್ಷ ಮಲ್ಲಿಗೆವಾಳು ದೇವಪ್ಪ, ದಲಿತ ಮುಖಂಡರಾದ ಪಾಪಣ್ಣ ಸತ್ಯಗ್ರಹಳ್ಳಿ, ರಾಮಚಂದ್ರಣ್ಣ, ಕೃಷ್ಣಕುಮಾರ್, ಅಶೋಕ್ ನಾಯಕರಹಳ್ಳಿ, ವೆಂಕಟೇಶ್ ಹೆಚ್ಸೀರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಛಲವಾದಿ ಸಮುದಾಯದ ಪರವಾಗಿ ಇಲ್ಲಿ ಬಹುತೇಕ 1925ನೇ ಇಸ್ವಿನಲ್ಲಿ ಮೈಸೂರು ಮಹಾರಾಜರು ಅಂದರೆ ಬ್ರಿಟಿಷ್ ಭಾರತ ಸರ್ಕಾರ ಇದ್ದಾಗ ಪ್ರಜಾಪ್ರತಿನಿಧಿ ಸಭೆ ಅಂತಿತ್ತು, MRA ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ. ಆ ಸಭೆಯಲ್ಲಿ ಈ ಜಾತಿಗಳ ಬಗ್ಗೆ ಸಮೀಕ್ಷೆಯಾಗಿ 1925ರಲ್ಲಿ ಇಲ್ಲಿ ಹೊಲೆಯ ಅಂತಕ್ಕಂಥ ಪದವನ್ನು ಅವತ್ತಿನ ಸಮೀಕ್ಷೆಯಲ್ಲಿ ಸೇರಿಸಿದ್ದಾರೆ ಮೈಸೂರು ಮಹಾರಾಜರ ಕಾಲದಲ್ಲಿ. ಆಗ ಇನ್ನೂ ಭಾರತ ಸ್ವತಂತ್ರ ಆಗಿರಲಿಲ್ಲ. ಅದಕ್ಕೆ ಅವೆಲ್ಲವನ್ನು ಕೂಡ ಗೊಂದಲ ಇರೋದರಿಂದ ಈಗ ಸ್ಪಷ್ಟವಾಗಿ ತಿಳ್ಕೊಂಡು ನಮಗೆ ಕೂಡ ಮಾಡಿರ್ತಕ್ಕಂಥ ಮೀಸಲಾತಿ ಬಾಬಾ ಸಾಹೇಬ್ರವರ ಕಾಲದಲ್ಲಿ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಂಥ 18% ಜಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಜಾಸ್ತಿಯಾಗಿ 24 ಪಾಯಿಂಟ್ ಅದೆಷ್ಟಾಗಿದೆ. ಬೇಲೂರು ವಾಸವಿ ಜಯಂತಿ ಪ್ರಯುಕ್ತ ಪಟ್ಟಣದ ಕೋಟೆ ಯುವಜನ ಸಂಘದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು, ಬ್ರೆಡ್, ಬಿಸ್ಕೆಟ್ ಮತ್ತು ಕುಡಿಯುವ ನೀರನ್ನು ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ರಾಘವೇಂದ್ರ ಮತ್ತು ಕಾರ್ಯದರ್ಶಿ ನಾರಾಯಣ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ವಾಸವಿ ಯುವಜನ ಸಂಘದ ವತಿಯಿಂದ ಆಸ್ಪತ್ರೆ ರೋಗಿಗಳಿಗೆ ನಾವು ಹಾಲು, ಬ್ರೆಡ್ ವಿತರಿಸಿದ್ದು, ಪ್ರತಿ ವರ್ಷ ಒಂದಲ್ಲ ಒಂದು ಸಮಾಜ ಸೇವೆ ಕೆಲಸ ಮಾಡಿಕೊಂಡು ಬರುತ್ತಿದ್ದು, ಅದರಲ್ಲಿ ಮುಖ್ಯವಾಗಿ ರಕ್ತದಾನ, ಆರೋಗ್ಯ ಶಿಬಿರ, ಅನ್ನದಾಸೋಹ ಮತ್ತು ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮತ್ತು ಪರಿಸರ ಸಂರಕ್ಷಿಸಲು ಗಿಡಗಳನ್ನು ನೆಡೋದು ಹೀಗೆ 10 ಹಲವಾರು ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದು, ಅದರಲ್ಲೂ ನಮ್ಮ ಸಂಘದ ಸದಸ್ಯರು ನಮಗೆ ಸಲಹೆ ಸಹಕಾರ ನೀಡುತ್ತಾ ನಮ್ಮನ್ನ ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದಾರೆ. ಇದರಿಂದ ಇನ್ನೂ ಹೆಚ್ಚಿನ
ಸಮಾಜಮುಖಿ ಕಾರ್ಯಗಳಿಗೆ ಕೆಲಸ ಮಾಡಲು ನಮಗೆ ಇನ್ನೂ ಹೆಚ್ಚಿನ ರೀತಿ ಬಲ ಬಂದಂತಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜ ಸೇವೆ ಮಾಡುತ್ತೇವೆ ಮತ್ತು ತಾಯಿ ವಾಸವಿ ಎಲ್ಲರನ್ನ ರಕ್ಷಿಸಿ ದೇಶ ಶಾಂತಿ ಸಮೃದ್ಧಿಯಿಂದ ನೆಲೆಸಲಿ, ಉತ್ತಮ ಮಳೆ ಬೆಳೆ ಬಂದು ರೈತರು ಹಸನ್ಮುಖರಾಗಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾ ಸುಧಾ, ಪ್ರಸಾದ್, ಸಂತೋಷ್, ಸಂದೀಪ್, ಪವನ್, ಶ್ರೀನಿವಾಸ್, ಮಂಜು, ಪ್ರಕಾಶ್, ಕಾರ್ತಿಕ್, ಶರತ್ ಮತ್ತು ಸಂಘದ ಸದಸ್ಯರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ರೋಗಿಗಳಿಗೆ ಹಾಲು ಹಣ್ಣು ಮತ್ತು ಬಿಸ್ಕೆಟ್ ಅಂಥದ್ದು ವಾಸವಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರು ಪ್ರತಿ ವರ್ಷ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಕಾರ್ಯ ಮಾಡಲಿ ಅಂತೀವಿ ನಾನು ಹಾರೈಸ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ವಾಸವಿ ಜಯಂತಿ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಅವರು ಬೇಗ ಗುಣಮುಖರಾಗಲೆಂದು ಹಾರೈಸುತ್ತಾ ಹಾಲು, ಬ್ರೆಡ್, ಬಿಸ್ಕೆಟನ್ನು ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ಮಾಡಿದ್ದೀವಿ. ಇದಕ್ಕೆ ಸಹಕರಿಸಿದ ಸುಧಾ ಮೇಡಮ್ ಅವರಿಗೆ ಮತ್ತು ಆಸ್ಪತ್ರೆ ಸಿಬ್ಬಂದಿಯವರಿಗೆ ಧನ್ಯವಾದ. ಇದು ಪ್ರತಿ ವರ್ಷ ನಾವು ವಾಸವಿ ಜಯಂತಿ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ರಕ್ತದಾನ ಶಿಬಿರಗಳು, ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತೀವಿ. ಜಾತಿ ಗಣತಿಯಲ್ಲಿ ಹೊಲೆಯ ಮತ್ತು ಮಾದಿಗ ಎಂದು ಕಡ್ಡಾಯವಾಗಿ ನಮೂದಿಸುವಂತೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಧಿಕಾರಿಗಳ ಮತ್ತು ನಿವೃತ್ತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಎಚ್ ಕಾಡಯ್ಯ ಮನವಿ ಮಾಡಿದರು. 1ನೇ ಆಗಸ್ಟ್ 2024ರ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ತೀರ್ಮಾನಿಸಿದ್ದು, ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿಯನ್ನು ಗುರುತಿಸಲು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚಿಸಿರುವ ಜಾತಿಯಲ್ಲಿ ಹೊಲೆಯ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಮಾಲ, ಛಲವಾದಿ, ಬಲಗೈ, ಮಹರ್, ಬೇಗರ್, ಮೂಲದಾಸರ್, ಹೊಲೆಯ ದಾಸರ್, ಪರಯ, ಆದಿ ಆಂಧ್ರ ಈ ರೀತಿಯಾಗಿ ನಾನಾ ರೀತಿಗಳಲ್ಲಿ ಕರೆಯುತ್ತಾರೆ. ಈ ಗೊಂದಲಗಳನ್ನು ನಿವಾರಣೆ ಮಾಡಲು ಸಮೀಕ್ಷೆ ನಡೆಸಬೇಕೆಂದು ಆಯೋಗವು ಮಧ್ಯಂತರ ವರದಿ ನೀಡಿರುತ್ತದೆ. ಆಯೋಗದ ವರದಿಯನ್ನು ಸರ್ಕಾರವು ಸಂಪುಟ ಸಭೆಯಲ್ಲಿ ಅನುಮೋದಿಸಿ ಜನಸಂಖ್ಯೆಗೆ ಅನುಗುಣವಾಗಿ ಜಾತಿ ಗಣತಿ ಮಾಡಲು ತೀರ್ಮಾನಿಸಿದ್ದಾರೆ ಎಂದರು. ಆದ್ದರಿಂದ ನಮ್ಮ ಊರು ನಮ್ಮ ಗ್ರಾಮ ಕಾಲೋನಿಗಳಿಗೆ ಸರ್ಕಾರದ ವತಿಯಿಂದ ಸಮೀಕ್ಷೆ ನಡೆಸಲು ಬಂದಾಗ ಕಡ್ಡಾಯವಾಗಿ ನಿಮ್ಮ ಮೂಲ ಜಾತಿಯಾದ ಆದಿ ಕರ್ನಾಟಕ, ಹೊಲೆಯ ಎಂತಲೂ, ಆದಿ ದ್ರಾವಿಡ, ಮಾದಿಗ ಎಂತಲೂ ಬರೆಸಬೇಕಾಗಿ ವಿನಂತಿ ಮಾಡಿದರು. ಈ ನಿಖರವಾದ ಮಾಹಿತಿಯಿಂದ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ, ಉದ್ಯೋಗ ಮತ್ತು ರಾಜಕೀಯವಾಗಿ ಪ್ರತ್ಯೇಕ ಮೀಸಲಾತಿ ಸಿಗೋದ್ರಿಂದ ನಮ್ಮ ಸಮುದಾಯವು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಲಿದೆ. ಆದ್ದರಿಂದ ಸಮೀಕ್ಷೆ ಸಮಯದಲ್ಲಿ ಜಾಗೃತರಾಗಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಲಕ್ಷ್ಮಣ್ಣಯ್ಯ, ಖಜಾಂಚಿ ಕೆ ಚೆನ್ನಕೇಶವ, ಉಪಾಧ್ಯಕ್ಷ ಎಚ್ಸಿ ಚೆನ್ನಯ್ಯ, ದೇವರಾಜ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ದಿನಾಂಕ 1/8/2024 ಪ್ರಕಾರ ಕರ್ನಾಟಕ ಸರ್ಕಾರ ಈ ಜಾತಿ ಗಣತಿ ಬಗ್ಗೆ ತಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಅದರ ಬಗ್ಗೆ ಒಳ ಮೀಸಲಾತಿಯ ಮಾಹಿತಿ ಪಡೆಯೋಕ್ಕೋಸ್ಕರ ಡಾಕ್ಟರ್ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರನ್ನ ಏಕಸದಸ್ಯ ಪೀಠದ ಅಧ್ಯಕ್ಷರಾಗಿ ನೇಮಕ ಮಾಡಿತ್ತು. ಅವರು ಆ ವರದಿಯನ್ನು ಕಳಿಸಿದ ಮೇಲೆ ಅದನ್ನು ಅಪ್ರೂವ್ ಮಾಡಿಕೊಂಡು ಈಗ ಅದಕ್ಕೆ ಒಳ ಮೀಸಲಾತಿಯ ಬಗ್ಗೆ ಸರ್ವೆ ಮಾಡಲಿಕ್ಕೆ ಮನೆಗೆ ಸಿಬ್ಬಂದಿಯನ್ನು ಕಳಿಸ್ತಾ ಇದ್ದಾರೆ. ಅದರಲ್ಲಿ 3 ಹಂತ ಇದೆ. ಒಂದು ಮನೆಗೆ ಭೇಟಿ ನೀಡೋದು, ಇನ್ನೊಂದು ಆನ್ಲೈನ್ ಭೇಟಿ ಮಾಡೋದು, ಇನ್ನೊಂದು ಬೂತ್ ವೈಸ್ ಮಾಡೋದು. ಈ 3 ಹಂತದ ಭೇಟಿ ಇದೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ದೇಶಭಕ್ತರ ಬಳಗ ಮತ್ತು ವಿವಿಧ ದೇಶಭಕ್ತ ಸಂಘಟನೆಗಳಿಂದ ಬೇಲೂರಿನ ಕಾವೇರಿ ಕ್ಲಿನಿಕ್ನಲ್ಲಿ ಸಿಂಧೂರ ಎಂಬ ವಿನೂತನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಭಾರತೀಯ ಸೈನಿಕರು ನೀಡಿದ ಯಶಸ್ವಿ ಕಾರ್ಯಾಚರಣೆ ಬಗ್ಗೆ ಪ್ರಶಂಸಿಸಲಾಯಿತು ಮತ್ತು ಕೇಕ್ ಕತ್ತರಿಸಿ ಹರ್ಷೋದ್ಗಾರ ಮೊಳಗಿಸಿ ಘೋಷಣೆ ಕೂಗಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ದೇಶಭಕ್ತರ ಬಳಗದ ಅಧ್ಯಕ್ಷ ಡಾ ಸಂತೋಷ್ ಕುಮಾರ್, ಭಾರತ ಮಾತೆ ಎಂದೂ ಬಂಜೆಯಲ್ಲ. ಭಾರತ ಮಾತೆಯ ಪುಣ್ಯ ಗರ್ಭದಲ್ಲಿ ಅಸಂಖ್ಯಾತ ವೀರ ಯೋಧರು ಹುಟ್ಟಿ ಬಂದಿದ್ದಾರೆ ಮತ್ತು ನಿರಂತರ ಬರುತ್ತಿದ್ದಾರೆ. ಅವರು ಪಾಕಿಸ್ತಾನದೊಳಗೆ 70 ಕಿಲೋಮೀಟರ್ ತನಕ ನುಗ್ಗಿ ಉಗ್ರರ ನೆಲೆಗಳನ್ನೇ ನಾಶಪಡಿಸಿ ಭಾರತದ ಪಹಲ್ಗಾಮ್ನಲ್ಲಿ ಅಮಾನುಷವಾಗಿ ಬರ್ಬರವಾಗಿ ತಮ್ಮ ಪತ್ನಿ ಮಕ್ಕಳ ಮುಂದೆ ಹತ್ಯೆಗೈದ ರಾಕ್ಷಸ ಮನಸ್ಥಿತಿಯ ಮತಾಂಧ ಉಗ್ರರಿಗೆ ಅವರ ನೆಲೆಗಳನ್ನೇ ಧ್ವಂಸಗೊಳಿಸುವ ಮೂಲಕ ತಕ್ಕ ಉತ್ತರ ನೀಡಿ ನಮ್ಮ ದೇಶದ ಸಹೋದರಿಯರ ಸಿಂಧೂರ ಅಳಿಸಿದ ಪಾಪಿಗಳನ್ನ ಯಮನ ಬಂಧುಗಳನ್ನಾಗಿಸುವುದರ ಮೂಲಕ ತಕ್ಕಮಟ್ಟಿಗೆ ನ್ಯಾಯ ಒದಗಿಸಲಾಗಿದೆ ಎಂದರಲ್ಲದೆ ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ಬೇಲೂರಿನ ಜನಾನುರಾಗಿ ವೈದ್ಯ ಡಾ ಚಂದ್ರಮೌಳಿ ಅವರ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸೇವಾವಧಿ ಮುಕ್ತಾಯ ಹಂತದಲ್ಲಿದ್ದು ಮತ್ತು ಅವರು ಸಾರ್ವಜನಿಕರಿಗೆ ನೀಡುತ್ತಿರುವ ನಿಸ್ವಾರ್ಥ ಸೇವೆಗಾಗಿ ಹಾಗೂ ಗಣ್ಯರಾದ ನಾಗರಾಜ್ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉಪತಹಸೀಲ್ದಾರ್ ಹುದ್ದೆ ತನಕ ತಲುಪಿ ನಿವೃತ್ತಿ ಹೊಂದಿದವರಾಗಿದ್ದು ಈ ಇಬ್ಬರು ಮಹನೀಯರನ್ನ ದೇಶಭಕ್ತ ಬಳಗದ ವತಿಯಿಂದ ಸನ್ಮಾನಿಸಿದ್ದು ಇವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು.
ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜನಪ್ರಿಯ ವೈದ್ಯಾಧಿಕಾರಿ ಡಾ ಚಂದ್ರಮೌಳಿ, ಈ ಸನ್ಮಾನದಿಂದ ನನ್ನ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿದೆ ಮತ್ತು ಈ ಸನ್ಮಾನಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ. ಇನ್ನು ಮುಂದೆಯೂ ನನ್ನ ಕರ್ತವ್ಯದ ಜೊತೆಯಲ್ಲಿ ಸಾರ್ವಜನಿಕ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುತ್ತೇನೆ ಮತ್ತು ಸಮಾಜ ಸೇವೆಗಾಗಿ ನಿರಂತರವಾಗಿ ಲಯನ್ಸ್ ಕ್ಲಬ್ ಬೇಲೂರಿನ ಓರ್ವ ಸದಸ್ಯನಾಗಿ ಮುಂದುವರಿಯುತ್ತೇನೆ. ಬೇಲೂರು ಲಯನ್ಸ್ ಕ್ಲಬ್ ಈ ವರ್ಷದಲ್ಲಿ ಸ್ವಂತ ಕಟ್ಟಡ ಹೊಂದಿದ್ದು ತನ್ನದೇ ಭದ್ರ ನೆಲೆಯಲ್ಲಿ ಇನ್ನು ಉತ್ತಮ ರೀತಿ ಸೇವೆಯನ್ನ ಸಾರ್ವಜನಿಕರಿಗೆ ನೀಡುವ ನಿಟ್ಟಿನಲ್ಲಿ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸನ್ಮಾನಿತರಾದ ನಾಗರಾಜ್ ಗುಂಡಣ್ಣನವರು ಮಾತನಾಡಿದರು. ಈ ವೇಳೆ ದೇಶಭಕ್ತ ಬಳಗದ ಪ್ರಕಾಶ್, ಕಸಾಪ ಅಧ್ಯಕ್ಷ ಮಾನ ಮಂಜೇಗೌಡ, ಮಾಜಿ ಅಧ್ಯಕ್ಷ ರಾಜೇಗೌಡ, ಉಪನ್ಯಾಸಕ ರಾಯಪುರ ಮಹೇಶ್, ಧರ್ಮ, ಪ್ರಕೃತಿ, ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಬೇಲೂರು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ಪ್ರಶಾಂತ್, ರಮೇಶ್, ಬೇಲೂರು ಲಯನ್ಸ್ ಕ್ಲಬ್ನ ಟ್ರಸ್ಟ್ ಅಧ್ಯಕ್ಷ ದೊಡ್ಡಮನೆ ಪ್ರಭಾಕರ್, ಕಾರ್ಯದರ್ಶಿ ಮುಕ್ತಿಯಾರ್ ಮೊಹಮ್ಮದ್, ಮಾಜಿ ಅಧ್ಯಕ್ಷ ವೈಬಿ ಸುರೇಶ್, ಕೆಎಲ್ ಸುರೇಶ್, ತಾರಾಮಣಿ ಸುರೇಶ್, ಸಂತೋಷ್, ಆದರ್ಶ ವಿಷನ್ ಟೆಸ್ಟ್ ಕೇರ್ ಮಾಲೀಕ ಆದರ್ಶ್, ಪೂವಯ್ಯ, ಸಾಹಿತಿ ಶ್ರೀಧರ್, ನಾಗರಾಜ್, ಕಾವೇರಿ ಕ್ಲಿನಿಕ್ನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಅವರು ಮಾಡ್ತಿರೋಂಥ ಕಾರ್ಯಕ್ರಮಗಳು ಅಂದರೆ ವರ್ಷಪೂರ್ತ ಲಯನ್ಸ್ ಕ್ಲಬ್ನವರು ಸಾಕಷ್ಟು ಕಾರ್ಯಕ್ರಮಗಳು ಹೆಲ್ತ್ ರಿಲೇಟೆಡ್ ಆ ಥರ ಮಾಡ್ತಾ ಇದ್ರು. ಜನರನ್ನ ರೆಕಗ್ನೈಸ್ ಮಾಡುವಂಥ ಕಾರ್ಯಕ್ರಮಗಳು ವರ್ಷಪೂರ್ತ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮದೇ ಆಗಿರ್ಬೋದು, ಮೆಡಿಕಲ್ ಫೀಲ್ಡ್ ಆಗಲಿ, ಪ್ರತಿಯೊಂದು ಅಂದರೆ ಅತಿ ಹೆಚ್ಚು ಮುಖ್ಯವಾಗಿ ಅವರು ಮಾಡ್ತಾ ಇರೋಂಥದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ, ಹೆಚ್ಚಿನ ಕಾರ್ಯಕ್ರಮಗಳು ಮುಂದಿನ ದಿನಗಳನ್ನ ಮಾಡಲಿ ಅಂತ ಹೇಳ್ತಾರೆ. ನಮಗೆ ಸನ್ಮಾನ ಅಂತ ಮಾಡಿದಾಗ ನಮ್ಗೆ ಅನ್ಸೋದು ನಮ್ಮ ಜವಾಬ್ದಾರಿನ ಹೆಚ್ಚಿಗೆ ಮಾಡ್ತಾ ಇರೋದು. ಅಂದರೆ ರೆಕಗ್ನಿಷನ್ ಇದ್ರೂ ಸನ್ಮಾನ ಮಾಡಿದ ತಕ್ಷಣ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸರೇ ಹೇಳ್ತಾ ಇದ್ರು, ಸರ್ ಇದು ನಿಮಗೆ ಅಂತ ಮಾಡ್ತಾ ಇರೋದಲ್ಲ, ಲಯನ್ಸ್ ಕ್ಲಬ್ಗೆ ಮಾಡ್ತಾ ಇರೋದು. ಅಧ್ಯಕ್ಷರಾಗಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿನಿಯರು ಯಾರಿದ್ದಾರೆ, PUCಯಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು, ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು. ನಮ್ಮ ಕಂಡೀಷನ್ ಅದು ಪೂರ್ಣಪ್ರಜ್ಞದಲ್ಲಿ ಓದಿರೋರಿಗೆಲ್ಲ ಅವ್ರ ಬಗ್ಗೆ ನಮಗೇನು ಕೋಪ ಇಲ್ಲ. ನನ್ನ ಮಕ್ಕಳಲ್ಲೇ ಓದಿದ್ದು ಒಳ್ಳೆ ಉತ್ತಮವಾದ ಮಾರ್ಕ್ಸ್ ತಗೊಂಡಿದ್ದಾರೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ. ಈ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡೋಣ ಅಂತ ನಮ್ಗೆ, ಮತ್ತು ಕನ್ನಡ ಮೀಡಿಯಮಿಗೆ ಪ್ರೋತ್ಸಾಹ ಕೊಡೋಣ ಅಂತ, ಕನ್ನಡದಲ್ಲಿ ಹೈಯೆಸ್ಟ್ ಮಾರ್ಕ್ ಪಡೆದವರನ್ನು ಗುರುತಿಸಿ ನಾವು ಹೇಗೆ ಕಸಾಪದವರು ಗುರುತಿಸ್ತಾರೆ, ನಾವು ಮನೆಗೆ ಪ್ರೋಗ್ರಾಮ್ಗಳನ್ನ ನಾವು. ಬೇಲೂರು ತಾಲೂಕಿನ ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹಿರಿಗದ್ದೆ ಮಂಜುನಾಥ್, ಉಪಾಧ್ಯಕ್ಷರಾಗಿ ಭಾಸ್ಕರ್ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು. ಬೇಲೂರು ತಾಲೂಕು ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 13 ನಿರ್ದೇಶಕರ ಸ್ಥಾನಕ್ಕೆ ಮೇ 1ರಂದು ಚುನಾವಣೆ ನಡೆದಿತ್ತು. ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಮೇ 9ರಂದು ಶುಕ್ರವಾರ ಚುನಾವಣೆ ನಿಗದಿಯಾಗಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಗದ್ದೆ ಮಂಜುನಾಥ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಸ್ಕರ್ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿಯ ರಿಟರ್ನಿಂಗ್ ಅಧಿಕಾರಿ ಲೀಲಾ ಅಧ್ಯಕ್ಷರಾಗಿ ಹಿರಿಗದ್ದೆ ಮಂಜುನಾಥ್, ಉಪಾಧ್ಯಕ್ಷರಾಗಿ ಭಾಸ್ಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಾತನಾಡಿದ ಹಿರಿಗದ್ದೆ ಮಂಜುನಾಥ್, ನಮ್ಮ ನಾಗೇನಹಳ್ಳಿ ಪ್ರಾಥಮಿಕ ಸಹಕಾರ ಸಂಘವು ಈ ಹಿಂದೆ ಉತ್ತಮ ವಹಿವಾಟಿನೊಂದಿಗೆ ಮುಂಚೂಣಿ ಸಂಘವೆಂದು ಹೆಸರು ಪಡೆದಿತ್ತು. ಆದರೆ ನಂತರದ ದಿನಗಳಲ್ಲಿ ನಿರ್ದೇಶಕರ ಇಚ್ಛಾಶಕ್ತಿ ಕೊರತೆ ಕಾರಣ ಹಿಂದುಳಿಯಲು ಕಾರಣವಾಗಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರ ಮತ್ತು ಗ್ರಾಮಸ್ಥರು ಹಾಗೂ ಷೇರುದಾರರ ಸಹಕಾರದೊಂದಿಗೆ ಉತ್ತಮ ಆಡಳಿತದೊಂದಿಗೆ ಸಹಕಾರ ಸಂಘವನ್ನ ಪುನಃ ಮೇಲುಸ್ತರಕ್ಕೆ ಕೊಂಡೊಯ್ಯುವ ಕೆಲಸವನ್ನ ಮಾಡಲಾಗುವುದು. ಇಲ್ಲಿ ಆಡಳಿತ ಮಂಡಳಿಯವರೊಂದಿಗೆ ಅಧಿಕಾರಿ ಸಿಬ್ಬಂದಿ ಚರ್ಚಿಸಿ ಈ ಭಾಗದ ರೈತರ ಅನುಕೂಲಕ್ಕಾಗಿ ಏನೇನು ಅಗತ್ಯ ವಸ್ತುಗಳು ಮತ್ತು ಪರಿಕರಗಳು ಬೇಕೆಂಬುದನ್ನು ತಿಳಿದು ಎಲ್ಲವೂ ನಮ್ಮ ಸಹಕಾರ ಸಂಘದಲ್ಲೇ ಸಿಗುವಂತೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅಲ್ಲದೆ ನಮ್ಮ ಬ್ಯಾಂಕಿನಲ್ಲಿ ಸುಮಾರು 2140 ಷೇರುದಾರರಿದ್ದು ಸುಮಾರು 3,35,00,000ವರೆಗೂ ಸಾಲ ನೀಡಿದ್ದು ಶೇಕಡಾ 100ರಷ್ಟು ಸಾಲ ವಸೂಲಾತಿಯಾಗಿದೆ. ಅಲ್ಲದೆ ಈ ಭಾಗದಲ್ಲಿ ಗೊಬ್ಬರ ಅತಿ ಹೆಚ್ಚು ಮಾರಾಟವಾಗುವುದರಿಂದ ಹೆಚ್ಚಿನ ಗೊಬ್ಬರ ತರಲು ಎಲ್ಲಾ ಸಹಕಾರ ಸಂಘದ ಬಂಧುಗಳೊಂದಿಗೆ ಕೈಜೋಡಿಸುವುದಾಗಿ ತಿಳಿಸಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಅಭಿಗೌಡ, ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ಜನಪರ ಕೆಲಸ ಮಾಡಲು ಅವಕಾಶವಿದ್ದು ರೈತರ ಅಭಿವೃದ್ಧಿಗೆ ಮತ್ತು ಸಂಘದ ಏಳಿಗೆಗೆ ಎಲ್ಲಾ ಸದಸ್ಯರುಗಳು ಅಧ್ಯಕ್ಷರಿಗೆ ಬೆಂಬಲ ನೀಡುವ ಮೂಲಕ ತಾಲೂಕಿನಲ್ಲಿ ಉತ್ತಮ ಸಹಕಾರಿ ಬ್ಯಾಂಕ್ ಎನ್ನುವ ರೀತಿಯಲ್ಲಿ ಮಾಡುವಂತೆ ಮನವಿ ಮಾಡಿದರು. ನಾಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ತೇಜಪಾಲ್, ನಂದೀಶ್, ಹೊನ್ನೇಗೌಡ, ಚಂದ್ರೇಗೌಡ, ಪ್ರಫುಲ್ಲ, ಸುಧಾ, ಸತೀಶ್ ಚಂದ್ರ ಹೆಗಡೆ, ರಾಜಯ್ಯ, ಬೋಜಾ, ರಜತ್ ಕುಮಾರ್, ಟಿಎಪಿಸಿಎಂಎಸ್ ನಿರ್ದೇಶಕ ಮಲ್ಲೇಗೌಡ, ಮುಖಂಡರಾದ ಅಭಿಗೌಡ, ನಂದಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈ ಸಹಕಾರ ಸಂಘ ಎಲ್ಲ ಕ್ಷೇತ್ರದ ಮತದಾರರು, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ನನ್ನ ವಿರೋಧವಾಗಿ ಮೊದಲ ದಿನ ಆಯ್ಕೆ ಮಾಡಿದ್ದರು. ಅದೇ ಥರ ಈ ದಿನ ನನ್ನ ಅಧ್ಯಕ್ಷ ಸ್ಥಾನಕ್ಕೂ ಅದೇ ಥರ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ನಾಗೇನಹಳ್ಳಿ ಸೊಸೈಟಿಗೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಸೊಸೈಟಿ ಭಾಳ ಒಂದು ಸ್ಥಿತಿಲಿ ಚೆನ್ನಾಗಿಲ್ಲ ಆರ್ಥಿಕವಾಗಿ. ಇದನ್ನು ಯಾವ ರೀತಿ ಡೆವಲಪ್ ಮಾಡಬೇಕು, ಎಲ್ಲಿ ಹಣ ತರಬೇಕು, ಎಲ್ಲಿದೆ ಅದನ್ನೆಲ್ಲ ಕ್ರೋಢೀಕರಿಸಿಕೊಂಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ದೇಗುಲದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದ ವೇಳೆ ಕಾಡಾನೆಯಿಂದ ಏಕಾಏಕಿ ದಾಂಧಲೆ, ಬೈಕ್ ಕಾರ್ ಪುಡಿ ಜಲಾಪಿಲಿಯಾದ ಭಕ್ತ ಸಮೂಹ, ಆನೆಯನ್ನ ಕಾಡಿಗಟ್ಟಲು ಅರಣ್ಯ ಸಿಬ್ಬಂದಿಗಳ ಹರಸಾಹಸ. ಹಾಸನ ಜಿಲ್ಲೆಯಲ್ಲಿ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆ ಆರಂಭ. 2025ರ ಆಲೂಗೆಡ್ಡೆ ಬಿತ್ತನೆ ಬೀಜಕ್ಕೆ ಡಿಸಿಸಿ ಸತ್ಯಭಾಮ ಪೂಜೆ ಸಲ್ಲಿಸಿ ಚಾಲನೆ. ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ರೆ ಗಮನಕ್ಕೆ ತರಲು ಮನವಿ. ತುರ್ತು ಪರಿಸ್ಥಿತಿ ವೇಳೆ ಕರೆ ಬಂದ್ರೆ ಮತ್ತೆ ನಾವು ಯುದ್ಧಕ್ಕೆ ಸಿದ್ಧ ಘೋಷಣೆ ಮಾಡಿದ ನಿವೃತ್ತ ಸೈನಿಕರು. ಸೈನಿಕರ ನೈತಿಕ ಬೆಂಬಲಕ್ಕಾಗಿ ಮೇ 10ರಂದು ನಗರದಲ್ಲಿ ಬೈಕ್ ರ್ಯಾಲಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.